ನಮಗೆ ಮಸಲ್ ಕಾರ್ ಅಂದ ತಕ್ಷಣ ನಮ್ಮ ತಲೆಗೆ ಬರೋದು ವಿನ್ ಡೀಸೆಲ್ ಯೂಸ್ ಮಾಡೋ ಡಾಡ್ಜ್ ಚಾಲೆಂಜರ್, ಜಾನ್ ವಿಕ್ ಯೂಸ್ ಮಾಡೋ ಫೋರ್ಡ್ ಮಸ್ಟ್ಯಾಂಗ್. ಅಷ್ಟೇ ಯಾಕೆ ನಮ್ಮ ರಾಕಿ ಬಾಯ್ ಕೂಡ ಫೋರ್ಡ್ ಮಸ್ಟ್ಯಾಂಗ್ನೇ ಯೂಸ್ ಮಾಡ್ತಾರೆ. ಆದರೆ ನಿಮಗೆ ಇಂಡಿಯನ್ ಮಸಲ್ ಕಾರ್ ಬಗ್ಗೆ ಗೊತ್ತಾ? ಅದುವೇ ಹಿಂದೂಸ್ತಾನ್ ಮೋಟರ್ಸ್ ರವರ ಕಾಂಟೆಸಾ. They call me OG. Original Gangster. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹಿಂದೂಸ್ತಾನ್ ಮೋಟರ್ಸ್ ಕಾಂಟೆಸಾನ ಇಂಡಿಯನ್ ಆಟೋಮೊಬೈಲ್ ಮಾರ್ಕೆಟಲ್ಲಿ ಹೇಗೆ ಲಾಂಚ್ ಮಾಡಿದ್ರು ಮತ್ತು ಹಿಂದೂಸ್ತಾನ್ ಮೋಟರ್ಸೇ ಹೇಗೆ ಕಾಂಟೆಸಾದ ಕತ್ತು ಹಿಡಿದು ಸಾಯಿಸಿದ್ರು ಎಂದು ತಿಳಿಸ್ತೀವಿ. ಬನ್ನಿ ಶುರು ಮಾಡೋಣ. 1980s ಇಂಡಿಯನ್ ಆಟೋಮೊಬೈಲ್ ಮಾರ್ಕೆಟಲ್ಲಿ ಎರಡೇ ಕಾರ್ಗಳಿದ್ದವು. ಒಂದು ಕಿಂಗ್ ಆಫ್ ಇಂಡಿಯನ್ ರೋಡ್ಸ್ ಹಿಂದೂಸ್ತಾನ್ ಅಂಬಾಸಿಡರ್ ಮತ್ತು ಪ್ರೀಮಿಯರ್ ಪದ್ಮಿನಿ. ಹಿಂದೂಸ್ತಾನ್ ಅಂಬಾಸಿಡರ್ ಪೊಲಿಟಿಷಿಯನ್, ಬಿಸ್ನೆಸ್ ಮ್ಯಾನ್, ಸೆಲೆಬ್ರಿಟೀಸ್ ಮತ್ತು ಶ್ರೀಮಂತರು ಈ ಕಾರ್ನ ಯೂಸ್ ಮಾಡ್ತಾರೆ. ಮತ್ತು ಪ್ರೀಮಿಯರ್ ಪದ್ಮಿನಿನ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮತ್ತು ಕಮರ್ಷಿಯಲ್ ಟ್ಯಾಕ್ಸಿ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಇಲ್ಲದಿದ್ದರೆ ಫಾರಿನ್ನಿಂದ ಬೇರೆ ಕಾರ್ಗಳನ್ನ ಇಂಪೋರ್ಟ್ ಮಾಡಿ ಯೂಸ್ ಮಾಡ್ತಾರೆ. ಆದರೆ ಸುಮಾರು 2 ದಶಕಗಳಿಂದ ಹೆಚ್ಚು ಸಮಯದಿಂದ ಎರಡೇ ಕಾರ್ಗಳನ್ನ ನೋಡಿದ ಇಂಡಿಯನ್ ಬೈಯರ್ಸ್ಗೆ ಹೊಸ ಕಾರ್ ಬೇಕೆನಿಸಿತು. ಆವಾಗ ಬಂದಿದ್ದೇ ಹಿಂದೂಸ್ತಾನ್ ಕಾಂಟೆಸಾ. 1979 ಹಿಂದೂಸ್ತಾನ್ ಮೋಟರ್ಸ್ ಇಂಡಿಯನ್ ಆಟೋಮೊಬೈಲ್ ಮಾರ್ಕೆಟ್ಗೆ ಹೊಸ ಕಾರ್ ಲಾಂಚ್ ಮಾಡಬೇಕು ಎಂದು ವಾಕ್ಸಾಲ್ ಕಂಪನಿಯ ವಿಕ್ಟರ್ ಕಾರ್ನ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ನ ಅಕ್ವೈರ್ ಮಾಡ್ಕೊತಾರೆ. ಆದರೂ ಈ ಲೆವೆಲಿಗೆ ಲೇಸಿನೆಸ್ಸಾ? 1979 ಇಂದ 1984 ತನಕ ಹಿಂದೂಸ್ತಾನ್ ಮೋಟರ್ಸ್ ರವರ ಮಾರ್ಕೆಟಿಂಗ್ ಟೀಮ್ ಇಂಡಿಯನ್ ಕಸ್ಟಮರ್ಸ್ನ ರಿಕ್ವೈರ್ಮೆಂಟ್ನ ಅರ್ಥ ಮಾಡಿಕೊಂಡು 1984 ಕಾಂಟೆಸಾ ಎಂಬ ಲಕ್ಸುರಿ ಸೆಡಾನ್ನ ಲಾಂಚ್ ಮಾಡ್ತಾರೆ. ಕಾಂಟೆಸಾದಲ್ಲಿ ಇರುವ ಲಾಂಗ್ ಫ್ರಂಟ್ ಬ್ಯಾನೆಟ್, ನ್ಯೂ ಇಂಟೀರಿಯರ್ ಎಕ್ಸ್ಟೀರಿಯರ್ ಮಾಫಿಯಾ ವೈಬ್ಸ್ನ ಕೊಡ್ತಿತ್ತು. ಕಾಂಟೆಸಾದ ಮೈನ್ ಪ್ರಾಬ್ಲಮ್ ಇದ್ದಿದ್ದು ಇದರ ಇಂಜಿನ್ನಲ್ಲಿ. ಹಿಂದೂಸ್ತಾನ್ ಮೋಟರ್ಸ್ ಇದರಲ್ಲಿ ಅಂಬಾಸಿಡರಲ್ಲಿ ಯೂಸ್ ಮಾಡೋ 1.5 ಲೀಟರ್ ಬಿ ಸೀರೀಸ್ ಇಂಜಿನ್ನ ಆಫರ್ ಮಾಡ್ತಾರೆ, ವಿಚ್ ಪ್ರೊಡ್ಯೂಸಸ್ 50 ಹಾರ್ಸ್ ಪವರ್ ಆ್ಯಂಡ್ ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ 120 km/h. 5 ವರ್ಷ ಅದೇನು ಮಾರ್ಕೆಟ್ ಅನಲೈಸ್ ಮಾಡಿದ್ರು ಗುರು ಇವರು. ಆದರೆ 1988 ಹಿಂದೂಸ್ತಾನ್ ಅಂಬಾಸಿಡರ್ಗೆ ಜ್ಞಾನೋದಯವಾಗಿ ಇಸುಜು ಕಂಪನಿಯ 1.8 ಲೀಟರ್ ಪೆಟ್ರೋಲ್ ಇಂಜಿನ್ನ ಆಫರ್ ಮಾಡ್ತಾರೆ, ಅಲಾಂಗ್ ವಿತ್ ನ್ಯೂ ಗೇರ್ ಬಾಕ್ಸ್ ಆ್ಯಂಡ್ ಸಸ್ಪೆನ್ಷನ್. ಇದಲ್ಲದೆ 1990s ಹಿಂದೂಸ್ತಾನ್ ಅಂಬಾಸಿಡರ್ 2 ಲೀಟರ್ ಇಸುಜು 4FCI ಡೀಸೆಲ್ ಇಂಜಿನ್ ಕೂಡ ಆಫರ್ ಮಾಡ್ತಾರೆ, ಫಾಲೋಡ್ ಬೈ ಎ ಟರ್ಬೋಚಾರ್ಜ್ಡ್ ವರ್ಷನ್ ಆ್ಯಂಡ್ ಆಲ್ಸೋ ಆಫರ್ಡ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಕ್ಸೆಟ್ರಾ. ಇದರಿಂದ ಕಾಂಟೆಸಾ ಇಂಡಿಯನ್ ಆಟೋಮೊಬೈಲ್ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರುತ್ತೆ, ವಿತ್ ಸೇಲ್ಸ್ ಆವ್ರೇಜ್ಡ್ ಬಿಟ್ವೀನ್ 2000 to 5000 ಯೂನಿಟ್ಸ್ ಪರ್ ಇಯರ್. ಆದರೆ ನಮ್ಮ ಇಂಡಿಯನ್ ಮಾಫಿಯಾ ಬಾಸ್ನ ಪಾಲಿಗೆ ವಿಲನ್ ಆಗಿ ಎದುರಾಗಿದ್ದು ಮಾರುತಿ ಸುಜುಕಿ. ಜಾಪನೀಸ್ ಕಾರ್ ನೌನ್ ಫಾರ್ ಇಟ್ಸ್ ರಿಯಾಬಿಲಿಟಿ ಇನ್ ಲೆಸ್ ಪ್ರೈಸ್. ಇದೇ ಹಿಂದೂಸ್ತಾನ್ ಮೋಟರ್ಸ್ಗೆ ಪ್ರಾಬ್ಲಮ್ ಆಗಿದ್ದು. 1983 ಲಾಂಚ್ ಆದ ಮಾರುತಿ 800 ಮಿಡಲ್ ಕ್ಲಾಸ್ ಬೈಯರ್ನ ಅಟ್ರಾಕ್ಟ್ ಮಾಡುತ್ತೆ ಮತ್ತು 1994 ಲಾಂಚ್ ಆದ ಮಾರುತಿ ಸುಜುಕಿ ಎಸ್ಟೀಮ್ ಕೂಡ ಕಾಂಟೆಸಾಗೆ ಕಾಂಪಿಟೇಷನ್ ಕೊಡುತ್ತೆ. ಆದರೆ ಕಾಂಟೆಸಾ ಫೇಲ್ಯೂರ್ಗೆ ಮುಖ್ಯವಾದ ಕಾರಣ ಹಿಂದೂಸ್ತಾನ್ ಮೋಟರ್ಸ್. ಸುಜುಕಿ, ಹೋಂಡಾ ಮತ್ತು ಇನ್ನು ಹಲವಾರು ಕಂಪನಿಗಳು ಕಮ್ಮಿ ಪ್ರೈಸ್ಗೆ ಟೆಕ್ನಾಲಜಿಕಲಿ ಅಡ್ವಾನ್ಸ್ ಕಾರ್ನ ಆಫರ್ ಮಾಡ್ತಾರೆ. ಬಟ್ ಹಿಂದೂಸ್ತಾನ್ ಮೋಟರ್ಸ್ ಮಾತ್ರ ಔಟ್ಡೇಟೆಡ್ ಟೆಕ್ನಾಲಜಿ ಮತ್ತು ಡಿಸೈನ್ನ ಕಂಟಿನ್ಯೂ ಮಾಡಿದ್ದರಿಂದ ಗ್ರಾಹಕರನ್ನು ಆಕರ್ಷಿಸಲು ಸಾಧ್ಯ ಆಗಲಿಲ್ಲ. ಲೋ ಸೇಲ್ಸ್ ಮತ್ತು ಲೋ ಡಿಮ್ಯಾಂಡ್ ಕಾರಣದಿಂದ 2002 ಹಿಂದೂಸ್ತಾನ್ ಮೋಟರ್ಸ್ ಕಾಂಟೆಸಾನ ಡಿಸ್ಕಂಟಿನ್ಯೂ ಮಾಡ್ತಾರೆ. ಇಫ್ ಇನ್ ಕೇಸ್ ಹಿಂದೂಸ್ತಾನ್ ಮೋಟರ್ಸ್ ಮಾರ್ಕೆಟ್ನ ರಿಕ್ವೈರ್ಮೆಂಟ್ನ ತಕ್ಕ ಹಾಗೆ ಬದಲಾವಣೆಗೊಂಡಿದ್ರೆ ನಾವು ಈಗಲೂ ಕೂಡ ಕಾಂಟೆಸಾನ ಇಂಡಿಯನ್ ರೋಡ್ಸಲ್ಲಿ ನೋಡಬಹುದಿತ್ತು.